ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಈ ವ್ಲಾಗ್ಸ್ ಬಂದು ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ನಿನ್ನೆ ಯಾವುದೇ ರೀತಿಯಾದ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಲಿಲ್ಲ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಫುಲ್ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ನಿಮ್ಮದೇ ಆದಂಥ ಸ್ವಲ್ಪ ಟೈಮ್ನ ಕೊಡಿ ಅಂತ ಹೇಳ್ತೀನಿ. ಸೊ ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಈ ವಿಡಿಯೋನ 1.5 1.25 2x ಸ್ಪೀಡಲ್ಲಿ ಕೂಡ ನೋಡ್ಬೋದು. ನಿಮಗೆ ಅಷ್ಟೊಂದು ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ನನಗೆ ವಿಡಿಯೋ ನೋಡ್ತಾರಾ ಇಲ್ವಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ವ್ಯೂಸೇ ಬರ್ತಾ ಇಲ್ಲ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಆದರೂ ಇನ್ನೊಂದು ಕೂಡ ಹೇಳ್ತೀನಲ್ವಾ, ಯಾವಾಗಾದ್ರೂ ವ್ಯೂಸ್ ಬರಲಿ, ನನ್ನ ಪಾಡಿಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ. ಇನ್ನು ಥರ್ಸ್ಡೇ ಬಂದು ಕೆಮಿಸ್ಟ್ರಿ ಒಂದು ಲಾಸ್ಟ್ ಎಕ್ಸಾಮ್ ಇತ್ತು. ಆ್ಯಂಡ್ ನಾನು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ವ್ಲಾಗಲ್ಲಿ ಹೇಳಿದ್ದೆ ಲಾಸ್ಟಲ್ಲಿ ಇಷ್ಟು kg ನಾನೇ ಮಾಡಿದಂಥ ಕೆಲವು ತಪ್ಪುಗಳಿಂದ ಇಷ್ಟು kg ಗೇನ್ ಮಾಡಿರ್ತೀನಿ ಅಂತ, ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಅಂತ ಅಲ್ಲೇ ರಿವೀಲ್ ಮಾಡಿಬಿಟ್ಟಿದ್ದೆ. ಸೊ ಬನ್ನಿ ಇವತ್ತಿನ ವೆಯ್ಟ್ ನೋಡ್ಕೊಂಡು ಬರೋಣ. ಸೊ ಗೈಸ್, ಇವತ್ತಿನ ವೆಯ್ಟ್ ಎಷ್ಟಾಗಿದೆ ಅಂದರೆ ಥರ್ಸ್ಡೇ 75.100 ಗ್ರಾಮ್ ಆಗಿದೆ. ಸೊ ನಿನ್ನೆ ವೆಡ್ನೆಸ್ಡೇ ಬಂದು 74 kg 900 ಗ್ರಾಮ್ ಇತ್ತು. ಒಟ್ಟಾರೆ 200 ಗ್ರಾಮ್ ಆಗೋಷ್ಟು ನಾನು ಜಾಸ್ತಿ ಆಗಿದ್ದೀನಿ. ರೀಸನ್ ಇಷ್ಟೇ, ನಿನ್ನೆ 3 ಟೈಮ್ಸ್ ಕೂಡ ರೈಸೇ ತಿಂದಿದ್ದೀನಿ. ಅದೇ ನಿನ್ನೆ ಎಕ್ಸಾಮ್ಸ್ ಇತ್ತಲ್ವ, ಅಂದರೆ ಟೆಸ್ಟ್ಗಳಿತ್ತು, 2 ಟೆಸ್ಟು. ಹಾಗೆ ನನಗೆ ಟೈಮ್ ಇರಲಿಲ್ಲ. ಹಾಗೆಯೇ ಬೆಳಗ್ಗೆ ಹೊತ್ತು ಫ್ರೂಟ್ಸ್ ತಿನ್ನೋಕ್ಕೆ ಅದು ಸುಳಿಯೋಕ್ಕೆ ಟೈಮ್ ಇರಲಿಲ್ಲ. ಮಧ್ಯಾಹ್ನದತ್ತೆ ಆ್ಯಸ್ ಯೂಶ್ವಲ್ ಏನಿರುತ್ತೆ ಅದೇ ತಿಂತೀನಿ. ಇನ್ನು ಈವ್ನಿಂಗ್ ರೊಟ್ಟಿ ಮಾಡ್ತಿದ್ಲು ನಮ್ಮಕ್ಕ, ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಇದ್ದಿದ್ದನ್ನೇ ತಿಂದ್ಬಿಟ್ಟು ಓದ್ಕೊಂಡೆ. ಸೊ ಟೆಸ್ಟ್ಗಳಿದ್ದಾಗ ಏನಿರುತ್ತೆ ಅದನ್ನೇ ತಿನ್ನಬೇಕಾಗುತ್ತೆ. ಸೊ ಇನ್ನು ಫ್ರೀ ಟೈಮ್ ಆಗಿದ್ದರೆ ಏನಾದರೂ ಬೇರೆ ರೀಪ್ಲೇಸ್ ಮಾಡ್ಕೋಬೋದಿತ್ತು. ಮಾರ್ನಿಂಗ್ ಅಂತೂ ರೈಸ್ ಇದ್ದಾಗ ನಾನು ಏನಾದ್ರು ರೀಪ್ಲೇಸ್ ಮಾಡ್ತೀನಿ. ಪರವಾಗಿಲ್ಲ, 200 ಗ್ರಾಮ್ ಅಲ್ವಾ, ಕರಗ್ಸೋಣ ಬಿಡಿ. ಆದರೂ ಬೇಜಾರಾಯಿತು. ಸೊ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ಅದಾದಮೇಲೆ ರೆಡಿಯಾಗಿಬಿಟ್ಟು ರಾಗಿ ದೋಸೆ ಅಂದರೆ ಫುಲ್ ರಾಗಿ ದೋಸೆ ಅಲ್ಲ, ರಾಗಿ ಹಿಟ್ಟು ಆ ರೀತಿ ಫುಲ್ಲು ಮಿಕ್ಸ್ ಮಾಡಿದ್ದು. ಬೆಳಗ್ಗೆ 2 ತಿಂದೆ, ಮಧ್ಯಾಹ್ನ 3 ತಿಂದೆ. ಆದರೆ ವೀಡಿಯೋದಲ್ಲಿ ಬೆಳಗ್ಗೆ 1 ಕ್ಯಾಪ್ಚರ್ ಆಗಿದೆ, ಮಧ್ಯಾಹ್ನ 2 ಕ್ಯಾಪ್ಚರ್ ಆಗಿದೆ. ಅದು ಮೊದಲೇ ಕ್ಲಿಪ್ಪಿಂಗ್ ಬೆಳಗ್ಗೆದು, ಇದು ಮಧ್ಯಾಹ್ನದ್ದು. ಸೊ ಇನ್ನು ಈವ್ನಿಂಗ್ ಬಂದು ಅದೇ ಹೇಳಿದ್ನಲ್ಲ, ಪೊಮೊಗ್ರಾನೇಟ್ ಇತ್ತು. ಅದನ್ನು ಯಾರೂ ನಮ್ಮ ಮನೇಲಿ ಕಟ್ ಮಾಡಲ್ಲ, ನಾನೇ ಮಾಡಬೇಕು. ಸೊ ಅದನ್ನು ಕಟ್ ಮಾಡೋಕ್ಕಂತ ಕೂತ್ಕೊಂಡೆ. ಹಾಗೆಯೇ ಇವತ್ತು ತುಳಸಿದು ವೆಡ್ನೆಸ್ಡೇ ಅಪ್ಲೈ ಮಾಡಿರಲಿಲ್ಲ, ಥರ್ಸ್ಡೇ ಮಾಡಿದೆ. ಇನ್ನು ಫ್ರೈಡೇ ಮಾಡಿದೆ, ಸ್ಯಾಟರ್ಡೇ ಮಾಡಿಲ್ಲ. ಸೊ ಇವತ್ತು ಬಂದು ಸಂಡೇ ಕೂತ್ಕೊಂಡು ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೀನಿ. ನಿನ್ನೆ ಅಪ್ಲೋಡ್ ಮಾಡಿದರೆ ಸುಲಭ ಆಗಿಬಿಡೋದು. ನಿನ್ನೆ 2 ವ್ಲಾಗ್ ಬಂದಿರೋದು, ಅಂದರೆ 2 ಸೇರಿಸಿ 1 ವ್ಲಾಗ್ ಬಂದಿರೋದು. ಇವತ್ತು ಬಂದು ಸ್ಯಾಟರ್ಡೇ ವ್ಲಾಗ್ ಬಂದಿರೋದು, ಇವತ್ತಿನ ನಾಳೆ ಬಂದಿರೋದು. ಮತ್ತೆ ಮಿಸ್ ಮ್ಯಾಚ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಿನ್ನೆ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿನ್ನೆ ಶ್ರಾವಣ ಇತ್ತಲ್ಲ, ಸೊ ನಮ್ಮ ಮನೇಲಿ ಶ್ರಾವಣ ಮಾಡಿದ್ರು. ಆದರೂ ಎಡಿಟ್ ಮಾಡ್ಬೋದಿತ್ತು, ನಾನೇ ಸೋಂಬೇರಿ, ಮಾಡೋಕ್ಕಾಗಲಿಲ್ಲ. ನಾನೇನು ಅಷ್ಟೊಂದು ಕೆಲಸ ಏನು ಮಾಡಲ್ಲ, ಅಂದರೆ ಸ್ವಲ್ಪ ಮಾಡ್ತೀನಿ, ಆದರೂ ಟೈಮ್ ಇತ್ತು, ನಾನೇ ಮಾಡಲಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಕೂತ್ಕೊಂಡಿದ್ದೀನಿ ಮಾಡೋಕ್ಕಂತ. ಇನ್ನು ಅದು ಇಷ್ಟೇ ತಿನ್ನೋಣ, ಡಿನ್ನರ್ಗೆ ಸಾಕು. ಇವತ್ತು ಬೇರೆ ವೆಯ್ಟ್ ಗೇನ್ ಆಗಿಬಿಟ್ಟಿತ್ತಲ್ಲ, 1 ಟೈಮ್ ಊಟ ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಅದೇನು ಕಾಣಿಸ್ತಿದೆ ಅದು ಆರೆಂಜ್ ಥರ ಇದೆ, ಬಟ್ ಅದು ಆರೆಂಜ್ ಅಲ್ಲ, ಮೂಸಂಬಿ. ಸೊ ನಾನು ಆರೆಂಜ್ ಅಂದ್ಕೊಂಡೆ, ಅದು ಫುಲ್ ಒಂಥರ ಆಗಿಬಿಟ್ಟಿತ್ತು. 1 ಪೀಸೋ 2 ಪೀಸೋ ತಿಂದೆ. ಆದರೆ ಇದೇನು ಕಾಣಿಸ್ತಿದೆ ಪೊಮೊಗ್ರಾನೇಟು, ಅದರಲ್ಲಿ ಇನ್ನೂ ಸ್ವಲ್ಪ, ಇದು ಒಂದು ಪೂರ್ತಿ ಪೊಮೊಗ್ರಾನೇಟು, ಇನ್ನೊಂದು ಪೂರ್ತಿ ಪೊಮೊಗ್ರಾನೇಟ್ನ ಬೇರೆ ಇದರಲ್ಲಿ ಇಟ್ಟಿದ್ದೆ. ಇದರಲ್ಲಿ ಇದ್ದಿದ್ದು ಇನ್ನೊಂದು ಸ್ವಲ್ಪ ಪೊಮೊಗ್ರಾನೇಟ್ ತೊಗೊಂಡು ಅದರೊಳಗೆ ಹಾಕ್ತೆ. ಇದನ್ನು ಪೂರ್ತಿ ತಿಂದೆ. ಆದರೆ ಅದು ಏನು ಆರೆಂಜೋ ಏನೋ ಇತ್ತಲ್ಲ, ಆರೆಂಜೋ ಮೂಸಂಬಿನೋ ಯಾವುದೋ ಒಂದು ಅಂದ್ಕೊಳ್ಳಿ, ನನಗೂ ಕ್ಲಾರಿಟಿ ಇಲ್ಲ, ಬಿಕಾಸ್ ಮೂಸಂಬಿ ಆ ಕಲರ್ ಬರಲ್ಲ ಅಲ್ಲ, ಅದಕ್ಕೋಸ್ಕರ. ಸೊ ಅದು ಚೆನ್ನಾಗಿರಲಿಲ್ಲ, ನಾನು ಪೂರ್ತಿಯಾಗಿ ಎಸ್ಬಿಟ್ಟೆ ಅದನ್ನು. ಸೊ ಅದಾದಮೇಲೆ ಇನ್ನು ಡಿನ್ನರ್ ಕೂಡ ಕಾಳು ಪಲ್ಯ, ಸಾಂಬಾರು ಅದೆಲ್ಲ ಮಾಡೋಕ್ಕೆ ಟೈಮ್ ಆಯಿತು, ಒಂದು 8 ಗಂಟೆ ಮೇಲೇ. ಇವತ್ತು ಎಕ್ಸಾಮ್ ಎಲ್ಲ ಮುಗ್ದಿತ್ತು. ಇನ್ನು ನಾಳೆ ಬೇರೆ ರಜಾ ಇತ್ತಲ್ಲ, ಇಂಡಿಪೆಂಡೆನ್ಸ್ ಡೇಗೆ. ಸೊ ಫುಲ್ಲು ಖುಷಿ ಇತ್ತು, ಹಾಗೆಯೇ ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ಸೊ ಸದ್ಯಕ್ಕೆ ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಒಂದು ವಿಚಾರ ಹೇಳ್ಬೇಕಂದ್ರೆ, ವೆಯ್ಟ್ ಲಾಸ್ಗಂತಲೇ ಏನು ಸಪ್ರೇಟ್ ಟೈಮ್ ಏನು ಇಡಬೇಕಾಗಿಲ್ಲ. ಇಡಬೇಕು ಅಂದರೆ ವಾಕಿಂಗಿಗೆ ಅಥವಾ ಎಕ್ಸಸೈಸಿಗೆ ಮಾತ್ರ ಇಡಬೇಕು. ಸದ್ಯಕ್ಕೆ ನಾನು ವಾಕಿಂಗ್ ಏನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಹೋಗೋದು ಬರೋದು ಅದೇ ಆಗ್ತಿದೆ.
ಅದರ ರಿಲೇಟೆಡ್ ಎಷ್ಟು ಸ್ಟೆಪ್ಸ್ ಆಗ್ತಿದೆ ಅಂತ ನಾನು ಸ್ಯಾಟರ್ಡೆ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಇನ್ನು ಕ್ಲಾರಿಟಿ ಇಲ್ಲ ನನಗೆ ಅದ್ರ ಬಗ್ಗೆ. ಇನ್ನು ಎಕ್ಸಸೈಸ್ ಬಂದು ನಾನು ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಆದರೂ ಪರವಾಗಿಲ್ಲ ಗೈಸ್, ಈ ವೀಕ್ ನನಗೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಈ ವಾರದ ಪೂರ್ತಿಯಾಗಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಏನು ಎತ್ತ ಅಂತ ನಾನು ಸಂಡೇ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನಿಮಗೆ ಸಂಡೇ ವ್ಲಾಗ್ ಬಂದು ಟ್ಯೂಸ್ಡೇ ಬರುತ್ತೆ ಅಂತ ಅನ್ಕೋತೀನಿ, ಟ್ಯೂಸ್ಡೇ ಅಥವಾ ಮಂಡೇ ಬರುತ್ತೆ. ಸೊ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ನ ಕಂಬೈನ್ ಮಾಡ್ಬೋದು, ಬಟ್ ಸ್ಯಾಟರ್ಡೇ ಅದು ಶ್ರಾವಣದು ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ ಕಾರಣದಿಂದ ನೋಡೋಣ ಹೇಗಾಗುತ್ತೋ ಹಾಗೆ. ಮಂಡೇ ಅಥವಾ ಟ್ಯೂಸ್ಡೇ ಬರುತ್ತೆ ಸಂಡೇ ವ್ಲಾಗ್ ಬಂದು. ಸೊ ಇವತ್ತು ಇಷ್ಟು ಜಾಸ್ತಿನೇ ಕುಟ್ಟಿದ್ದೆ, ಸೊ ಜಾಸ್ತಿ ರಸ ಬಂದಿತ್ತು. ಇವತ್ತು ಸಂಡೇ ಅಲ್ವಾ, ನಾನು ಫ್ರೈಡೇ ಅಪ್ಲೈ ಮಾಡಿದ್ದೆ, ಸ್ಯಾಟರ್ಡೆ ಅಪ್ಲೈ ಮಾಡಿಲ್ಲ. ಸೊ ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗಿದೆ ಗೈಸ್. ಇದು ಹಚ್ಚಿದಾಗ ಕಡಿಮೆ ಆಗುತ್ತೆ, ಅಂದರೆ ಇದು ನಾರ್ಮಲ್ ಪಿಂಪಲ್ಸ್ ಅಲ್ಲ ಅದಕ್ಕೆ ಅನಿಸುತ್ತೆ. ಇದು ನಾರ್ಮಲ್ ಪಿಂಪಲ್ಸ್ ಎಲ್ಲ. ಯೂಶ್ವಲಿ ನಾರ್ಮಲ್ ಪಿಂಪಲ್ಸ್ ಬಂದರೆ ಮುಖದಲ್ಲಿ ಎಲ್ಲೋ ಒಂದು ಕಡೆ ದಪ್ಪಕ್ಕಾಗುತ್ತೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೊಟ್ಟೋಗುತ್ತೆ. ನನಗಾಗಲ್ಲ, ಬರೀ ಫೋರ್ಹೆಡ್ ಮೇಲೆ ಮಾತ್ರ ತುಂಬ ಟೈನಿ ಪಿಂಪಲ್ಸ್ ಆಗುತ್ತೆ. ಎಷ್ಟು ಟೈನಿ ಅಂದರೆ ಅದು ನಮ್ಮ ಕೀಳಕ್ಕೂ ಆಗಲ್ಲ, ಅಷ್ಟು ಚಿಕ್ಕ ಪಿಂಪಲ್ಸ್ ಆಗಿಬಿಟ್ಟುತ್ತೆ. ಆಮೇಲೆ ನಮ್ಮಪ್ಪ ಸೀಬೆಹಣ್ಣು ತೊಗೊಬಂದಿದ್ರು, ತುಂಬ ದಿನ ಆಗೋಗಿತ್ತು ಗೊತ್ತಾ ಸೀಬೆಹಣ್ಣು ತಿಂದು. ನನ್ನ ಫೇವ್ರೆಟ್ಟು ಸೀಬೆಹಣ್ಣು, ಸಖತ್ತಾಗಿತ್ತು ಸ್ವೀಟ್ ಮಾತ್ರ. ಇನ್ನು ಸ್ವಲ್ಪ ನಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ತಿಂದೆ. ಇನ್ನು ನೈಟ್ ಡಿನ್ನರ್ ಅದೇ 8 ಗಂಟೆ ಮೇಲಾಯಿತು. ಸ್ವಲ್ಪ ನೋಡೋಣ, ನಾಳೆನೂ ವೆಯ್ಟ್ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ, ಅದನ್ನು ಈ ವ್ಲಾಗಲ್ಲೇ ನೀವು ನೋಡ್ಬೋದು ಕೂಡ. ಸೊ 2 ದೋಸೆ ಮತ್ತು ಕಾಳು ಪಲ್ಯ, ಒಂದು ಸ್ವಲ್ಪ ಅಂದರೆ ತೀರಾ ಸ್ವಲ್ಪ ರೈಸ್ ತೊಗೊಂಡೆ. ಸೊ ನನಗೆ ಈ ಥರ ಬಿಸಿ ರೈಸು, ಸಾಂಬಾರು, ಪಲ್ಯ ಎಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಡೇ 15/8/25 ಇಂಡಿಪೆಂಡೆನ್ಸ್ ಡೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಶುಕ್ರವಾರದ ವೆಯ್ಟ್ ಎಷ್ಟಾಗಿತ್ತು ಅಂತ ನೋಡೋಣ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಂತೂ ಫುಲ್ ಹ್ಯಾಪಿ, ಬಿಕಾಸ್ 74.700 ಗ್ರಾಮ್, ನಿನ್ನೆ ಬಂದು 75.100 ಗ್ರಾಮ್ ಇತ್ತು. ಒಟ್ಟಾರೆ 600 ಗ್ರಾಮ್ ಲಾಸ್ ಮಾಡ್ಕೊಂಡಿದ್ದೀನಿ. ಫುಲ್ ಖುಷಿ. ನೈಟ್ ಸ್ವಲ್ಪ ಡಿನ್ನರ್ ಎಲ್ಲ ಲೇಟ್ ಆಗಿತ್ತು, ಅಂದ್ಕೊಂಡೆ ಜಾಸ್ತಿ ಆಗ್ಬೋದು ಅಂತ. ಪರವಾಗಿಲ್ಲ, ಅಂದರೆ ನೈಟ್ ಕಡಿಮೆನೇ ಎಲ್ಲ ತಿಂದಿದ್ದು. 2 ದೋಸೆ, ನಿಜಕ್ಕೂ ದೋಸೆ ಹೊಟ್ಟೆ ತುಂಬಲ್ಲ. ಆಮೇಲೆ ಸ್ವಲ್ಪ ರೈಸ್ ಅಷ್ಟೇ ತೊಗೊಂಡಿದ್ದು, ಇನ್ನು ಮಿಕ್ಕಿದ್ದೆಲ್ಲ ಬೆಳಗ್ಗೆಯಿಂದನೂ ದೋಸೆನೇ ತಿನ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಅನಿಸುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬಿಸಿನೀರು ನಿಂಬೆಹಣ್ಣು ತೊಗೊಂಡೆ, ಅಂದರೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ಇನ್ನು ಟಿಫನ್ ಬಂದು ಅವಲಕ್ಕಿ ಮಾಡಿದ್ರು. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ಸೀಬೆಹಣ್ಣು ತೊಗೊಂಡೆ. ಅದಾದಮೇಲೆ ಒಂದು 4 ಗಂಟೆ ಸುಮಾರು, ಆವಾಗ 4 ಗಂಟೆ 4:15ಗೆ ಅನ್ನ ಸಾಂಬಾರು ತಿಂದೆ. ನೆನ್ನೆ ಸಾಂಬಾರು ಇತ್ತಲ್ಲ, ಬಸ್ಸಾರು, ಅದಕ್ಕೆ. ಆಮೇಲೆ ಇವತ್ತು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ, ತುಂಬ ತಿಂಗಳುಗಳೇ ಆಯಿತು ಹೇರ್ ಪ್ಯಾಕ್ ಹಾಕಿ. ಇದು ಬಂದು ಹೇರ್ ಪ್ಯಾಕ್ ಅಂದರೆ ಕೂದಲು ಬೆಳೀಲಿ ಅಂತ ಅಲ್ಲ, ವೈಟ್ ಹೇರ್ಸ್ ಕಡಿಮೆ ಆಗಲಿ ಅಂತ. ಅಂದರೆ ಕಡಿಮೆ ಆಗಲಿ ಅನ್ನೋದಕ್ಕಿಂತ ಸ್ವಲ್ಪ ತಂಪಾಗಿರಲಿ, ಮತ್ತು ವೈಟ್ ಹೇರ್ಸ್ ಸ್ವಲ್ಪ ಏನು ಕಾಣಬಾರ್ದು ಅನ್ನೋ ಥರ. ನನಗೆ ಹೇರಲ್ಲಿ ತುಂಬ ಪ್ರಾಬ್ಲಮ್ ಇದೆ, ವೈಟ್ ಹೇರ್ಸ್ ಇದೆ, ಸ್ಪ್ಲಿಟ್ ಎಂಡ್ಸ್ ಇದೆ, ಡ್ಯಾಂಡ್ರಫ್ ಒಂದಿಲ್ಲ ಸದ್ಯಕ್ಕೆ. ಸೊ ತಿನ್ ಇದೆ, ಆ್ಯಂಡ್ ಹೇರ್ ಫಾಲ್ ಅಂತೂ ಹೆವಿ ಇದೆ. ಸೊ ಇದು ಬಂದು ಬೀಟ್ರೋಟು. ಇದ್ರ ಪ್ರೊಸೀಜರ್ ಬೇಕಾದ್ರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ನಾನು ಇದ್ರ ಪ್ರೊಸೀಜರ್ ಅಂದರೆ ಹೇಗೆ ಮಾಡೋದು ಅಂತ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ, ನಾನು ನೋಡ್ಕೊಂಡಿರಲಿಲ್ಲ. ಮೆಹಂದಿ ಕಡಿಮೆ ಇತ್ತು. ಮೆಹಂದಿ ಬೇಕಾದರೆ ಹಾಕ್ಕೋಬೋದು, ಹೆನ್ನ ಮೆಹಂದಿ ತಲೆಗೆ. ಅದು ಬಿಟ್ಟರೆ ಬೇರೆ ಯಾವುದೂ ಹಾಕಿದ್ರೆ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಫಾರ್ ಟೀನೇಜರ್ಸ್. ಸೊ ನಾನು ಲಾಸ್ಟ್ ಇಯರ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ, ಅದಾದಮೇಲೆ ಯೂಸ್ ಮಾಡೋಕ್ಕಾಗಲಿಲ್ಲ ನನಗೆ. ಈ ವರ್ಷ ಅಂದರೆ 2025 ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದು. ಆಲ್ರೆಡಿ ಇವಾಗ 8 ಮಂತಿಂದ ನಾನು ಯಾವುದೇ ರೀತಿ ಏರ್ ಪ್ಯಾಕ್ ಹಾಕೇ ಇಲ್ಲ ಕೂದಲಿಗೆ.
ಸೊ ಇನ್ನು ಸಂಡೇ ಹಾಕೋಣ ಅಂದ್ಕೊಂಡೆ, ಇನ್ನು ಸುಮ್ಮನೆ ಡಿಲೇ ಆಗುತ್ತೆ, ಇವತ್ತೇ ಹಾಕ್ಬಿಡೋಣ, ಇವತ್ತು ಹೆಂಗೂ ಶುಕ್ರವಾರ ಆಗಿತ್ತಲ್ಲ. ಸೊ ಇದೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೆಹಂದಿ ಖಾಲಿಯಾಗಿತ್ತಂತ ಗೊತ್ತಿರಲಿಲ್ಲ, ಆಮೇಲೆ ಹೋಗಿ ಅಂಗಡಿಗೆ ಹೋಗಿ ಮತ್ತೆ ಮೆಹಂದಿ ತೊಗೊಬಂದೆ. ಸೊ ಇವತ್ತು ಹಾಲಿಡೇ ಇತ್ತಲ್ಲ, ಹಾಲಿಡೇ ಇದ್ದರೆ ನಾನು ನಿನ್ನೆ ಹೇಗಿರ್ತೀನೋ ಹಾಗೇ ಕೂದಲು ಆಗಿರ್ಬೋದು, ಮುಖ ಆಗಿರ್ಬೋದು, ಫೇಸ್ ವಾಶ್ ಕೂಡ ಮಾಡಲ್ಲ ನಾನು, ಅಷ್ಟು ಸೋಂಬೇರಿ ನಾನು. ಸೊ ಅದಕ್ಕೇ ಇನ್ನು ಕೂದಲೆಲ್ಲ ಫುಲ್ ಸಿಕ್ಕಾಗಿಬಿಟ್ಟಿತ್ತು. ನಮ್ಮ ಅಕ್ಕ ಈಚೆ ಬಂದು ಹಚ್ತೀನಿ ಅಂದ್ಲು, ಯಾಕಂದರೆ ಆಲ್ರೆಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ಈ ಒಳಗಡೆ ಎಲ್ಲ ಗಲೀಜಾಗಿಬಿಡುತ್ತೆ ಕಲರೆಲ್ಲ ಅಂದ್ಬಿಟ್ಟು ಈಚೆ ಬಂದು ಹಚ್ತೀನಿ ಅಂದ್ಲು. ಸೊ ನಾನು ಕೂದಲೆಲ್ಲ ಬಿದ್ದೆ. ನಮ್ಮಮ್ಮ ಆದರೆ ಫುಲ್ಲು ಸ್ವಲ್ಪ ನೀಟಾಗಿ ಅವ್ರು ಹಚ್ತಾಯಿದ್ರೆ ನಿದ್ದೆ ಬರ್ಬೇಕು, ಹಂಗೆ ತಂಪಾಗಿಬಿಡುತ್ತೆ. ನಮ್ಮಕ್ಕ ಹಂಗಲ್ಲ, ಕೂದಲಿಟ್ಕೊಂಡು ಹೆಂಗೆ ಪೇನ್ ಆಗಬೇಕು ಹಂಗೆ ಮಾಡ್ತಾಳೆ. ಸೊ ಇನ್ನು ವಿಧಿ ಇಲ್ಲ, ಅವಳ ಹತ್ರನೇ ಹಚ್ಚಿಸ್ಕೋಬೇಕಲ್ಲ. ಸೊ ಫುಲ್ ಈ ರೀತಿಯಾಗಿ ಹಚ್ಚಿದ್ಲು. ಫಸ್ಟು ಕಸ ಗುಡಿಸ್ತೀನಿ ನಾನಂದೆ, ಆಮೇಲೆ ಇದು ಮೆಹಂದಿ ಎಲ್ಲ ಮಾಡೋದಿದೆಯಲ್ಲ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ, ಅದಕ್ಕೆ ಪಾತ್ರೆಗಳೆಲ್ಲ ಜಾಸ್ತಿ ಮಾಡಿದ್ದೆ. ಸೊ ಆ ಪಾತ್ರೆ ಎಲ್ಲ ನೀನೇ ತೊಳಿಬೇಕಂದ್ಲು. ಇನ್ನೇನು ಬಿಡು, ಪಾತ್ರೆನೂ ಮಿಕ್ಕಿರೋ ಪಾತ್ರೆ ಬೇರೆ ಪಾತ್ರೆಗಳನ್ನೂ ನಾನೇ ತೊಳಿತೀನಿ ಅಂದ್ಬಿಟ್ಟು ಮೆಹಂದಿ ಹಚ್ಕೊಂಡು, ಸ್ವಲ್ಪ ಪಾತ್ರೆಗಳಿದ್ದ, ಸ್ವಲ್ಪ ಅಲ್ಲ ಇಷ್ಟು ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಒಂದು ಬೇಷನ್ ಆಯಿತು ಪಾತ್ರೆಗಳು. ಒಂದು ಪೂರ್ತಿ ಸಿಂಕ್ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಅದು ಕೆಳಗಡೆನೆಲ್ಲ ಎಲ್ಲ ಒರೆಸಾದ್ಮೇಲೆ ಇನ್ನು ನೀರು ಇಟ್ಟಿದ್ದೆ, ನೀರು ಬಿಸಿ ಆಗಬೇಕಿತ್ತು. ಬಿಸಿ ಆದಮೇಲೆ ಇನ್ನೇನಿಲ್ಲ, ಪೂಜೆ ಮಾಡಿದ್ರೆ ಇವತ್ತಿನ ದಿನ ಕಂಪ್ಲೀಟ್. ಸೊ ಎಕ್ಸಾಮ್ ಇತ್ತಲ್ಲ ನಿನ್ನೆ ಎಲ್ಲ, ಅಂದರೆ 4 ದಿನದಿಂದ. ಸೊ ಏನೂ ಹೋಮ್ವರ್ಕ್ ಅಂತ ಏನೂ ಇರಲಿಲ್ಲ, ಆರಾಮಾಗಿ ಟಿ ವಿ ನೋಡ್ಕೊಂಡು ಚಿಲ್ ಮಾಡ್ತಾಯಿದ್ದೆ. ನಾನು ಚಿಲ್ ಮಾಡ್ತಾಯಿದ್ದೀನಿ. ಫಸ್ಟ್ PU ಅಲ್ಲ, ಹಂಗಂತ ಏನು ಸ್ಟಡೀಸ್ನೂ ಏನು ನೆಗ್ಲೆಕ್ಟ್ ಮಾಡಿಲ್ಲ, ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ಸೆಕೆಂಡ್ PU ಇಂದ ಫುಲ್ ಇದೆ ಪ್ಲ್ಯಾನ್ಸ್ ಎಲ್ಲ, ಸದ್ಯಕ್ಕೇನು ಶೇರ್ ಮಾಡ್ಕೊಂಡಿಲ್ಲ. ಬಿಕಾಸ್ ಸುಮ್ಮನೆ ನಾನು ವೀಡಿಯೋಗಳನ್ನ ಲೆಂತಿಯಾಗಿ ಮಾಡಬೇಕಷ್ಟೇ, ನನಗಂತೂ ವ್ಯೂಸ್ ಅಂತೂ ಬರ್ತಾನೆ ಇಲ್ಲ. ಸೊ ವ್ಯೂಸ್ ಏನಕ್ಕೆ ಬರ್ತಾ ಇಲ್ಲ ಅಂದರೆ, ಊರಿಗೆ ಹೋಗಿದ್ನಲ್ಲ ಆವಾಗ ಏನಾಯ್ತಂದರೆ, ಆವಾಗ ಒಂದು 4 ದಿನ ನಾನೇನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಊರಿಂದ ಬಂದಮೇಲೆ ಅಪ್ಲೋಡ್ ಮಾಡಿದೆ ನಾನು, ಒಂದು 4 ಡೇಸ್ ಆದಮೇಲೆ. ಫಸ್ಟ್ ವೀಡಿಯೋಗೆ ಒಂದು 17 ವ್ಯೂಸ್, ಸೆಕೆಂಡ್ ವೀಡಿಯೋಗೆ 13 ವ್ಯೂಸ್ ಅಷ್ಟೇ, ಅದೇ ಲಾಸ್ಟ್ ವ್ಯೂಸ್. ಇದುವರೆಗೂ 5 ವ್ಯೂಸ್ ಏನೋ ಬಂದಿದೆ, ಓದ್ ವೀಡಿಯೋಗೋ ಏನೋ. ಅದರಲ್ಲಿ ಒಂದು ನಾನು ನಮ್ಮ ಅಕ್ಕನ ಫೋನಿಂದನೇ ನೋಡಿದ್ದೆ ಅಷ್ಟೇ. ಬಿಟ್ಟರೆ ಯಾವ ವ್ಲಾಗ್ಸ್ನೂ ನಾನು ನೋಡಲ್ಲ ಯೂಶ್ವಲಿಯಾಗಿ. ಏನು ಮಾಡ್ತೀನಿ ಅಂದರೆ, ಎಡಿಟ್ ಆದಮೇಲೆ ನಾನು ವೀಡಿಯೋನ ಒಂದು ಸಲ ನೋಡ್ತೀನಿ. ಸೊ ಆ ವೀಡಿಯೋನ ನಾನು ನೋಡೋಕ್ಕಾಗಿರಲಿಲ್ಲ. ಸೊ ಅಪ್ಲೋಡ್ ಮಾಡಾದ್ಮೇಲೆ ನೋಡಿದೆ, ಅದೊಂದು ವ್ಯೂ ನನ್ನ ಕಡೆಯಿಂದ ಆ್ಯಡ್ ಆಗಿದೆ. ಸೊ ವ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಸುಮ್ಮನೆ ಲೆಂತಿ ವೀಡಿಯೋಸ್ ಮಾಡಿ ಹಾಕೋಕ್ಕಾಗಲ್ಲ. ಸೊ ನನ್ನ ವೀಡಿಯೋಸ್ನ ಯಾರೋ ನೋಡ್ತಿದ್ದಾರೆ ಅನ್ನೋ ರೇಂಜ್ಗೆ ಅಸ್ಯೂಮ್ ಮಾಡ್ಕೊಂಡು ಮಾತಾಡ್ಬೇಕು ನಾನು. ಸೊ ಇನ್ನು ಸ್ನಾನ ಎಲ್ಲ ಮಾಡಾಯಿತು. ನನ್ನ ಹೇರ್ ನೋಡಿ ಲೆಂತಿಯಾಗೇನೋ ಇದೆ, ಬಟ್ ತುಂಬ ತಿನ್ನಾಗಿದೆ. ನನಗೇನಂದರೆ ನನ್ನ ಕೂದಲಿದೆಯಲ್ಲ ಆ ರೇಂಜ್, ಅಂದರೆ ಎಷ್ಟು ಸಣ್ಣ ಇದೆ ನನ್ನ ಕೂದಲು. ಉದ್ದ ಏನೋ ಇದೆ, ಬಟ್ ದಪ್ಪ ಇಲ್ಲ ನನ್ನ ಕೂದಲು ಸಣ್ಣ ಇದೆಯಲ್ಲ ಆ ರೇಂಜ್ಗೆ ನನ್ನ ಬಾಡಿ ಬರಬೇಕು. ನನ್ನ ಬಾಡಿ ದಪ್ಪ ಇದೆಯಲ್ಲ, ನನ್ನ ಬಾಡಿ ಥರ ನನ್ನ ಕೂದಲಾಗಬೇಕು ಎರಡೂ. ಇನ್ನು ನೋಡಿ ಈ ರೀತಿಯಾಗಿದೆ. ಸೊ ಈ ರೀತಿಯಾಗಿ ಫಸ್ಟ್ ವೀಡಿಯೋ ಮಾಡಿದರೆ ಫುಲ್ಲು ವೈಟ್ ಕಾಣಿಸ್ತಿತ್ತು. ಇದು ನ್ಯಾಚುರಲ್ ಕಲರ್ ಬೀಟ್ರೂಟ್ ಬಂದು. ಇನ್ನು ಪಿಂಪಲ್ಸ್ ನೋಡ್ತಿರ್ಬೋದು ಸ್ವಲ್ಪ ಹೇಗಿದ್ದಾವೆ ಅಂತ, ಟೈನಿ ಪಿಂಪಲ್ಸ್ ಅದು. ಮತ್ತು ಇಲ್ಲಿ ಕಲರೆಲ್ಲ ಆಗಿದೆ ನೋಡ್ತಿರ್ಬೋದು ನೀವು. ಸೊ ಅದಾದಮೇಲೆ ನಮ್ಮಪ್ಪ ಮಸಾಲೆ ತೊಗೊಬಂದಿದ್ರು. ತುಂಬ 1 ತಿಂಗಳು 2 ತಿಂಗಳು ಆದಮೇಲೆ ತೊಗೊಬಂದಿದ್ರು, ತಿಂದೆ ನಾನು. ಸೊ ಇನ್ನು ಇವತ್ತು ಊಟ ಮಾಡೋದು ತುಂಬ ಲೇಟ್ ಆಯಿತು. ಆ್ಯಂಡ್ ಅದು ಬಜ್ಜಿ ಅಲ್ಲ, ಬೆಂಡೆಕಾಯಿ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಎಕ್ಸ್ಪ್ಲೈನ್ ಮಾಡೋದು ಮರ್ತೋದೆ. ಬೆಂಡೆಕಾಯಲ್ಲೇ ಸ್ವಲ್ಪ ಡೀಪ್ ಫ್ರೈ ಮಾಡಿರೋದು ಅಷ್ಟೇ. ಅದು ನಾನು ಆ ಥರ ಯಾವುದು ಹಸಿಟ್ಟು ಥರ ಏನಿರುತ್ತೆ ಅದನ್ನು ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಊಟ ಮಾಡೋಷ್ಟರಲ್ಲಿ 10 ಗಂಟೆ ಮೇಲೆ ಆಯಿತು. ಸೊ ಮಸಾಲೆ ಎಲ್ಲ ತಿಂದಿದ್ನಲ್ಲ, ಹೊಟ್ಟೆ ಏನು ಹಶ್ವಾಗಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಊಟ ಮಾಡಿದ್ದು ಇಷ್ಟು ದಿನದಲ್ಲಿ, ಅಂದರೆ ಮಂಡೆಯಿಂದ ಕಂಪೇರ್ ಮಾಡಿದ್ರೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಿಚುವೇಶನ್ಸ್ ಆಗಿರುತ್ತೆ. ನಮ್ಮ ಮನೇಲಿ ತಂದಾಗ ತಿಂದಿಲ್ಲ ಅಂದರೆ ಬೈತಾರೆ. ಬಿಕಾಸ್ ನಮ್ಮ ಮನೇಲಿ ತರೋದು ತುಂಬ ರೇರ್ ಗೈಸ್, ಅದಕ್ಕೋಸ್ಕರ. ಆ್ಯಂಡ್ ಡೆಫಿನೆಟಾಗಿ ನಾಳೆ ವೆಯ್ಟ್ ನಾನು ಹೇಳ್ಬೇಕಾ, ನಿಮಗೆ ಗೊತ್ತಾಗಿರುತ್ತಲ್ವ ಎಕ್ಸ್ಪೆಕ್ಟೇಷನ್. ಜಾಸ್ತಿ ಆಗಿದೆ, ನಾನೇ ಹೇಳ್ತಾ ಇದ್ದೀನಿ ಜಾಸ್ತಿ ಆಗಿದೆ ಅಂತ. ಬಟ್ ಏನು ವೆಡ್ನೆಸ್ಡೇ ಮಾಡಿದ ಎಡವಟ್ಟಿಂದ ಥರ್ಸ್ಡೇ ಏನು ಜಾಸ್ತಿ ಆಯಿತು ಅದಕ್ಕೆ ಡಬಲ್ ಆಗಿದೆ. 200 ಗ್ರಾಮ್ ಆಗಿತ್ತಲ್ವ ಥರ್ಸ್ಡೇ, ಅಂದರೆ ವೆಡ್ನೆಸ್ಡೇ ಡಯಟಿಂದ.
ಥರ್ಸ್ಡೇ ಮಾಡಿದ ಡಯಟಿಂದ ಫ್ರೈಡೇ ಕಡಿಮೆ ಆಯಿತು, ಪರವಾಗಿಲ್ಲ. ಫ್ರೈಡೇ ಮಾಡಿದ ಡಯಟಿಂದ ಸ್ಯಾಟರ್ಡೇ ಎಷ್ಟು ಜಾಸ್ತಿ ಆಯಿತು ಅಂತ ನೀವು ಸ್ಯಾಟರ್ಡೇ ವ್ಲಾಗಲ್ಲೇ ನೋಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್.